ಹುಬ್ಳಿ ಧಾರವಾಡ ಸಿಟಿಯಲ್ಲಿ DCP ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಅಂತೇಳಿ ಆ ಒಂದು ಸಂದರ್ಭದಲ್ಲಿ ನನಗೆ ಪೋಸ್ಟಿಂಗ್ ಆಯಿತು. ಅಲ್ಲಿ ಸುಮಾರು 1 ವರ್ಷ 8 ತಿಂಗಳ ಕಾಲ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ಅಲ್ಲಿ ನಾನು ಹೋದ ತಕ್ಷಣ ಇದು ಒಂದು ಸಿಟಿ ಲೈಫು, ಕಮಿಷನರೇಟ್ ಒಂದು ಪೊಲೀಸಿಂಗು, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅಲ್ಲಿ ಪ್ರತಿದಿನ ಟಾಸ್ಕ್ಗಳು ಬೇರೆ ಇರ್ತದೆ, ಪ್ರತಿದಿನ ಅಲರ್ಟ್ ಆಗಿರ್ಬೇಕು. ಅಲ್ಲಿ ಕ್ರೈಮ್ಸ್ಗಳು ಜಾಸ್ತಿ ಇರ್ತದೆ. ಆಮೇಲೆ ಟ್ರಾಫಿಕ್ ಮತ್ತು ಕ್ರೈಮ್ ನಾನು ನಿಭಾಯಿಸ್ತಾ ಇರೋದ್ರಿಂದ ಸಾಕಷ್ಟು ಟ್ರಾಫಿಕ್ನ ಚಾಲೆಂಜಸ್ ಇತ್ತು. ಅಲ್ಲಿ BRTS ಅಂತೇಳಿ ಒಂದು ಹೊಸ ಯೋಜನೆ ಬರ್ತಾ ಇತ್ತು. ಆ ಯೋಜನೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳಿತ್ತು. ಅದನ್ನು ನಾವು ನಿಭಾಯಿಸುವಂಥ ಪರಿಸ್ಥಿತಿ ಪ್ರತಿದಿನ ಇರ್ತಿತ್ತು. ಮತ್ತು ಅದು ಒಂದು ಕಮರ್ಷಿಯಲ್ ಸಿಟಿ ಆಗಿದ್ದರಿಂದ ಭಾಳಷ್ಟು ಕ್ರೈಮ್ಸ್ ಆಗ್ತಾ ಇತ್ತು. ಎಸ್ಪೆಷಲಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಬಹಳ ಆಗ್ತಾ ಇತ್ತು. ಒಂದು ಸಲ ನನಗೆ ಅಲ್ಲಿ ಇದ್ದ ಸಂದರ್ಭದಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗಿರಬಹುದು, ಕೊಲೆ ಆಗಿರಬಹುದು, ಅದೆಲ್ಲ ಆಮೇಲೆ ಹೊರಟಿದ್ದ ಜನ ಭಾಳ ಟಫ್ ಇತ್ತಲ್ಲ ಸರ್? ಹೌದು, ನಿಜವಾಗ್ಲೂ ಟಫ್ ಆಗಿತ್ತು. ಮತ್ತೆ ಪ್ರತಿದಿನ ನಮ್ಗೆ ಏನಾದ್ರು ಒಂದು ಇದ್ದೇ ಇರ್ತಿತ್ತು. ಯಾವತ್ತು ಫ್ರೀ ಅಂತೇಳಿ ಅನಿಸ್ತಾ ಇರಲಿಲ್ಲ. ಬೆಳಗ್ಗೆ ಎದ್ರೆ ಒಂದು ಏನಾದ್ರು ಒಂದು ಇದ್ದೇ ಇರ್ತಿತ್ತು.